ಬೆಂಗಳೂರಿನಲ್ಲಿ 13ನೇ ಅಂತಸ್ತಿನಿಂದ ಬಿದ್ದು ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ 13ನೇ ಅಂತಸ್ತಿನಿಂದ ಬಿದ್ದು ವ್ಯಕ್ತಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಕ್ಕಿದೆ. ಈಗ ಭೀಕರ ಆತ್ಮಹತ್ಯೆ ಪ್ರಕರಣದಲ್ಲಿ ಇಂಡಿಯನ್ ಕ್ರಿಕೆಟರ್ ನೆರಳಿದೆಯಾ? ಬಹುದೊಡ್ಡ ಪ್ರಶ್ನೆಗಳು ಬರ್ತಾ ಇದೆ ಈಗ. ಹಾಗಾದ್ರೆ ಆ ಕ್ರಿಕೆಟರ್ ಯಾರು? ಆತನ ಪಾತ್ರ ಏನಿರಬಹುದು ಇದರಲ್ಲಿ? ನೋಡಿ, 13ನೇ ಮಹಡಿಯಿಂದ ಬಿದ್ದು ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ರು ಬೆಂಗಳೂರಿನಲ್ಲಿ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಡಿಯನ್ ಕ್ರಿಕೆಟರ್, ಹಿಂದೆ RCBಯಲ್ಲಿ ಇದ್ದಿರೋರು, ಅವರ ಒಂದು ಪಾತ್ರ ಇದೆ ಅನ್ನುವಂಥದ್ದು ವಿಚಾರ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಟೀಮ್ ಇಂಡಿಯಾ ಕ್ರಿಕೆಟರ್ಗೆ ಕಾದಿದೆಯಾ ಕಾನೂನು ಸಂಕಷ್ಟ? ಬಹಳ ಫೇಮಸ್ ಹೆಸರಿದು, ಕನ್ನಡಿಗರಿಗೆ ಗೊತ್ತೇ ಇರುತ್ತೆ. ಇವರ ಪಾತ್ರದ ಬಗ್ಗೆ ಕೂಡ ಎಳೆಯಾಗಿ ಆ ವ್ಯಕ್ತಿಯ ಕುಟುಂಬಸ್ಥರು ಕೆಲವು ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ. ವಿವೇಕಾನಂದ ಅನ್ನುವಂತಹ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ದರು. ಅವರ ಸೂಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ TV5 ಬಳಿ ಎಕ್ಸ್ಕ್ಲೂಸಿವ್ ಆದಂಥ ರಿಪೋರ್ಟ್ ಇದೆ. ಹಾಗಾದರೆ ಆ ಟೀಮ್ ಇಂಡಿಯಾ ಕ್ರಿಕೆಟರ್ನ ಅರೆಸ್ಟ್ ಮಾಡಲಾಗುತ್ತಾ? ಹಾಗಾದರೆ ಪೊಲೀಸರು ಅವ್ರಿಗೇನಾದರೂ ನೋಟಿಸ್ ಕೊಡ್ಬೋದಾ? ವಿಚಾರಣೆಗೆ ಕರಿಬೋದಾ? ಅವರ ಪಾತ್ರ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಏನಿದೆ? ಅದಕ್ಕೆ ಸಂಬಂಧಪಟ್ಟಂತಹ ಸೂಕ್ತ ಸಾಕ್ಷ್ಯಾಧಾರಗಳು ಏನಾದರೂ ಇರಬಹುದಾ ಅವರ ಹತ್ರ? ನೋಡಿ, ಈ ಕ್ರಿಕೆಟರ್ ಇದ್ದಾರಲ್ವಾ, ಯಾವತ್ತು ಲಾಸ್ಟ್ ಇಯರ್ ಅನಿಸುತ್ತೆ ಅದು, ಫ್ಲೈಟಲ್ಲಿ ಹೋಗುವಾಗ ನೀರು ಅಂದ್ಕೊಂಡು ಆ್ಯಸಿಡ್ ಕುಡಿದಿದ್ರಂತೆ. ಅಂದರೆ ಕಾಂಟ್ರವರ್ಸಿಲಿ ಕೆಲವು ಅವ್ರನ್ನ ತಳಕ್ಕೆ ಹಾಕೊಂಡೇ ಬರ್ತಾ ಇತ್ತು. ಬಹುಶಃ ಅದು ಕೂಡ ಕಾರಣ ಇರ್ಬೋದು ಅವ್ರಿಗೆ ಕ್ರಿಕೆಟಿಂದ ದೂರ ಆಗಲಿಕ್ಕೆ. ಸದ್ಯಕ್ಕಂತರೂ ಯಾವುದೇ ಫಾರ್ಮ್ ಇಲ್ಲ ಅವ್ರದ್ದು. ರಣಜಿ ಆಡ್ಕೊಂಡು ಬರ್ತಾಯಿದ್ರು. IPLಲ್ಲಿ ಲಾಸ್ಟು ಅಂದರೆ ಬೆಂಗಳೂರಲ್ಲಿ ಅವ್ರದ್ದು RCBಲಿ ಆಡಿದ್ರು, ಮತ್ತೆ ಸೇಲ್ ಆಗಲೇ ಇಲ್ಲ. ಹಾಗಾಗಿನೇ ಈಗ ಎಲ್ಲೋ ಒಂದು ಕಡೆ ಅವರ ಪಾತ್ರದ ಬಗ್ಗೆ ಅನುಮಾನಗಳು ಜಾಸ್ತಿ ಆಗ್ತಾ ಇದೆ. ಸ್ವತಃ ಆ ವ್ಯಕ್ತಿಯ ಕುಟುಂಬಸ್ಥರೇ ಈ ಗಂಭೀರ ಆರೋಪ ಮಾಡಿದ್ದಾರೆ. ಏನು ಈ ಘಟನೆಗೆ ಸಂಬಂಧಪಟ್ಟಂತೆ ವಿವೇಕಾನಂದ ಏನಿದ್ರಲ್ವ ಆತ್ಮಹತ್ಯೆ ಮಾಡಿಕೊಂಡಂಥವ್ರು, ಡೆತ್ ನೋಟ್ನಲ್ಲಿ ಈ ಕ್ರಿಕೆಟರ್ ಹೆಸರನ್ನ ಉಲ್ಲೇಖ ಮಾಡಿದ್ದಾನ ಈ ವಿವೇಕಾನಂದ. ಕ್ರಿಕೆಟರ್ ಮಯಾಂಕ್ ಅಗರ್ವಾಲ್ ಹೆಸರು ಉಲ್ಲೇಖಿಸಿರುವ ಬಗ್ಗೆ ಶಂಕೆಗಳಿದ್ದಾವೆ. ಕೇಳಿರ್ತೀರಿ ನೀವು, ಅಗರ್ವಾಲ್, ಮಯಾಂಕ್ ಅಗರ್ವಾಲ್ ನಮ್ಮ ಕನ್ನಡಿಗ. ಅವರ ವಿರುದ್ಧ ಆರೋಪಿಸಿ ಮೃತನ ಪತ್ನಿ ದೂರನ್ನು ಕೊಟ್ಟಿದ್ದಾರೆ. ಒಂದೇ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಿದ್ರಂತೆ ಇವರು, ವಿವೇಕಾನಂದ ಮತ್ತು ಮಯಾಂಕು. ಜಿಮ್ನಲ್ಲಿ ಪರಿಚಯ ಆಗ್ತಾರೆ, ಇಬ್ಬರ ನಡುವೆ ಸ್ನೇಹ ಆಗುತ್ತೆ. ವಿವೇಕಾನಂದನನ್ನು ನಂಬಿ ಹಣ ಹೂಡಿಕೆ ಮಾಡಿದ್ರಂತೆ ಮಯಾಂಕು ಹಾಗೆ ಸ್ನೇಹಿತರು. ಹೀಗಾಗಿ ಮಯಾಂಕ್ ಅಗರ್ವಾಲ್ ಹೆಸರು ಉಲ್ಲೇಖಿಸಿ ದೂರನ್ನು ಕೊಡಲಾಗಿದೆ. ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಗೆ ವಿವೇಕಾನಂದ ಪತ್ನಿ ಅರ್ಚನಾ ಶೆಟ್ಟಿ ಕಂಪ್ಲೇಂಟನ್ನು ಮಾಡಿದ್ದಾರೆ. ಈಗ ನೋಡಿ, ಒಂದೇ ಜಿಮ್ನಲ್ಲಿ ಇಬ್ಬರು ಕೂಡ ವರ್ಕೌಟ್ ಮಾಡ್ತಿದ್ರಂತೆ, ಅಲ್ಲಿ ಪರಿಚಯ ಆಗಿದೆ, ಕ್ಲೋಸೇ ಇದ್ದರು. ಮಯಾಂಕು ಮತ್ತು ಸ್ನೇಹಿತರು ಹಣ ಹೂಡಿಕೆ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಣದ ವಿಚಾರವಾಗಿ ಇಲ್ಲೇನಾದರೂ ಮೊದಲೇ ಗಲಾಟೆಗಳಾಗಿತ್ತ? ಹಾಗಾದರೆ ಮಯಾಂಕ್ ಅಗರ್ವಾಲ್ ವಿವೇಕಾನಂದ ಮೇಲೆ ಏನಾದರೂ ಪ್ರಚೋದನೆ ಮಾಡಿದ್ದಾರೆ? ಹಣ ವಾಪಸ್ ನೀಡುವಂತೆ ವಿವೇಕಾನಂದನ ಮೇಲೆ ಒತ್ತಡ ಹಾಕಿದ್ದಾರೆ ಅನ್ನುವಂಥ ಆರೋಪ ಇದೆ. ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವ ಬಗ್ಗೆ ಆರೋಪಿಸಿ ದೂರನ್ನು ಕೊಟ್ಟಿದ್ದಾರೆ ಅರ್ಚನಾ ಶೆಟ್ಟಿ. ದೂರಿನ ಅನ್ವಯ ಇಬ್ಬರ ವಿರುದ್ಧ FIR ದಾಖಲಾಗಿದೆ. ಈಗ ಉಜುಯಿಫಾ ಎಬಿನೈಸರ್ ವಿರುದ್ಧ FIR ದಾಖಲೆ ಮಾಡಲಾಗಿದೆ. ತನಿಖೆ ಕೂಡ ನಡೀತಾ ಇದೆ. ಇದೇ ಪ್ರಕರಣದಲ್ಲಿ ಕೇಳಿ ಬಂದಿತ್ತು ಕೆಲ CCB ಅಧಿಕಾರಿಗಳ ಹೆಸರು. ಡೆತ್ ನೋಟ್ನಲ್ಲಿ CCB ಅಧಿಕಾರಿಗಳ ಹೆಸರು ಕೂಡ ಉಲ್ಲೇಖದ ಬಗ್ಗೆ ಮಾಹಿತಿ ಇದೆ. ಈ ಹಿಂದೆ CCB ಅವರು ಕರೆಸಿ ಟಾರ್ಚರ್ ಮಾಡಿದ್ರು ಅನ್ನುವಂಥ ಆರೋಪ ಇದೆ. ಹಣ ವಾಪಸ್ ನೀಡೋಕ್ಕೆ ಒತ್ತಡ ಹೇರಿದ್ರ ಇಲ್ಲಿ CCB ಅಧಿಕಾರಿಗಳು ಅನ್ನುವಂಥ ಆರೋಪ. ಈಗ ವಿವೇಕಾನಂದ ಹೆಂಡತಿ ಅರ್ಚನಾ ಶೆಟ್ಟಿ ಕೂಡ ದೂರನ್ನು ಕೊಟ್ಟಿದ್ದಾರೆ. ಇಲ್ಲಿ ಮಯಾಂಕ್ ಅಗರ್ವಾಲ್ ಅವರೇನಾದರೂ ಹಣ ವಾಪಸ್ ಕೊಡುವಂತೆ ಒತ್ತಡವನ್ನು ಹೇರಿದ್ರ? ಮಾನಸಿಕ ಖಿನ್ನತೆಗೆ ವಿವೇಕಾನಂದರು ಏನಾದರೂ ಒಳಗಾಗಿದ್ರ? ಆ ಡೆತ್ ನೋಟ್ನಲ್ಲಿ ಇವರ ಹೆಸರನ್ನು, ಮಯಾಂಕ್ ಅಗರ್ವಾಲ್ ಹೆಸರನ್ನು ಉಲ್ಲೇಖ ಮಾಡಿರುವಂತಹ ಸಾಧ್ಯತೆಗಳು ಇದ್ದಾವೆ. ಹಾಗಾಗಿಯೇ ಅವರು ಆ ಮಾನಸಿಕ ಒತ್ತಡವನ್ನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಅನುಮಾನಿಸಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ಈ ವಿವೇಕಾನಂದ ಆತ್ಮಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಎಲ್ಲೊಂದು ಕಡೆ ಮಯಾಂಕ್ ಅಗರ್ವಾಲ್ ಏನಾದರೂ ಮುಂದಿನ ದಿನಗಳಲ್ಲಿ
ಪೊಲೀಸರು ವಿಚಾರಣೆ ಕರೆಯುವಂಥ ಸಾಧ್ಯತೆಗಳು ಏನಾದರೂ ಇದೆಯಾ? ಅಂದರೆ ಪ್ರಮುಖವಾಗಿ ಅವರ ಹೆಂಡತಿಯ ಆರೋಪ ಏನು, ಜೊತೆಗೆ ಕ್ರಿಕೆಟರ್ಗೆ ಈ ಆತ್ಮಹತ್ಯೆ ಕೇಸೇ ಮುಂದಿನ ದಿನಗಳಲ್ಲಿ ದೊಡ್ಡ ಆತಂಕವನ್ನು ಸೃಷ್ಟಿ ಮಾಡ್ಬೋದಾ ಹೆಂಗೆ? ಪ್ರಭು, ಏನು ಸಂಪಿಗಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಇನ್ಸಿಡೆಂಟ್ ಏನಿತ್ತು, 13ನೇ ಫ್ಲೋರ್ನಿಂದ ವಿವೇಕಾನಂದ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಅಲ್ಲಿಂದ ಹಾರಿ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತನ ಹೆಂಡತಿ ಅರ್ಚನಾ ಶೆಟ್ಟಿ ಕೊಟ್ಟಿರುವಂಥ ದೂರಿನಲ್ಲೇ ಮಯಾಂಕ್ ಅಗರ್ವಾಲ್ ಹೆಸರು ಕೂಡ ಕೇಳಿ ಬಂದಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಅದರ ಜೊತೆಗೆ CCB ಕೆಲ ಅಧಿಕಾರಿಗಳ ಹೆಸರನ್ನು ಕೂಡ ಉಲ್ಲೇಖವನ್ನು ಮಾಡಿ ಆಕೆ ದೂರನ್ನು ನೀಡಿದ್ರು ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಈತ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆಯನ್ನು ಮಾಡ್ತಾ ಇದ್ದ. ಅದಕ್ಕಾಗಿ ಬೇರೆ ಬೇರೆ ರೀತಿಯ ಸಾಕಷ್ಟು ಲಕ್ಷಾಂತರ ರೂಪಾಯಿ ಹಣವನ್ನು ಹೂಡಿಕೆಗಳನ್ನು ಮಾಡಿಸ್ಕೊಳ್ತಿದ್ದೆ. ಇದೇ ರೀತಿಯಾಗಿ ವಿವೇಕಾನಂದ ಮತ್ತು ಮಯಾಂಕ್ ಅಗರ್ವಾಲ್ ಮತ್ತು ಈಗಾಗಲೇ FIR ಆಗಿರುವಂಥ ಇಬ್ಬರು ಆರೋಪಿಗಳು ಏನಿದ್ದಾರೆ, ಎಬಿನೇಜರ್ ಇರ್ಬೋದು, ಅದರ ಜೊತೆಗೆ ಮತ್ತೋರ್ವ ಆರೋಪಿ ಏನಿದ್ದಾನೆ ಕ್ರಿಸ್ಟಿನೋ. ಸೊ ಇವರ ಎಲ್ಲರೂ ಕೂಡ ಜಿಮ್ಮೇಟ್ಸ್ ಆಗಿರ್ತಾರೆ, ಜಿಮ್ನಲ್ಲಿ ಪರಿಚಯ ಆಗಿರುತ್ತೆ. ಜಿಮ್ನಲ್ಲಿ ಪರಿಚಯ ಆದಂಥ ಸಂದರ್ಭದಲ್ಲಿ ಈ ಇಬ್ಬರು ಆರೋಪಿಗಳ ಮುಖೇನವಾಗಿ ಮಯಾಂಕ್ ಅಗರ್ವಾಲ್ ಕೂಡ ಹಣವನ್ನು ಹೂಡಿಕೆಯನ್ನು ಮಾಡಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ. ಈ ಹಣವನ್ನು ಹೂಡಿಕೆ ಮಾಡಿದ ಬಳಿಕ ವಿವೇಕಾನಂದ್ ಇವರಿಗೆ ಹಣವನ್ನು ವಾಪಸ್ ಕೊಡುವಲ್ಲಿ ವಿಫಲರಾಗಿರ್ತಾನೆ. ಅದಕ್ಕೆ ಹಣವನ್ನು ವಾಪಸ್ ಕೊಡಬೇಕು ಅಂತ ಹೇಳಿ ಅವ್ರ ಮೇಲಿಂದ ಮೇಲೆ ಒತ್ತಡಗಳನ್ನು ಹಾಕ್ತಾ ಇದ್ರು ಅಂತೇಳಿ ಅವರ ಪತ್ನಿ ಆರೋಪವನ್ನು ಮಾಡಿರುವಂಥದ್ದು. ಇದೇ ಒತ್ತಡವನ್ನು ತಾಳಲಾರದೆ ಆತ ಖಿನ್ನತೆಗೊಳಗಾಗಿ ಆತ್ಮಹತ್ಯೆ ನಿರ್ಧಾರಕ್ಕೆ ಬಂದಿದ್ದಾನೆ ಅಂತ ಹೇಳಿರುವಂಥದ್ದು. ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ವಿವೇಕಾನಂದ್ ಏನಿದ್ದ ಈತ ಡೆತ್ ನೋಟನ್ನು ಬರೆದಿಟ್ಟಿರುವಂಥದ್ದು. ಡೆತ್ ನೋಟ್ನಲ್ಲಿ ಮಯಾಂಕ್ ಅಗರ್ವಾಲ್ ಸೇರಿದಂತೆ ಕೆಲ ಇತರ ಅಧಿಕಾರಿಗಳ ಹೆಸರು ಸೇರಿದಂತೆ ಇಬ್ಬರು ಆರೋಪಿಗಳೇನಿದ್ದಾರೆ ಇವರ ಹೆಸರುಗಳನ್ನು ಕೂಡ ಆತ ಬರೆದಿದ್ದಾನೆ ಅಂತ ಮಾಹಿತಿಗಳು ಲಭ್ಯವಾಗ್ತದೆ. ಸದ್ಯ ಈ ಬಗ್ಗೆ ಸಂಪಿಗಳ್ಳಿ ಪೊಲೀಸರು ನಿನ್ನೆ ಅರ್ಚನಾ ಶೆಟ್ಟಿ ನೀಡಿರುವಂಥ ದೂರಿನ ಅನ್ವಯ ಇಬ್ಬರು ಆರೋಪಿಗಳ ವಿರುದ್ಧ FIR ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಒಂದು ವೇಳೆ ಏನು ಈಗಿರುವ ಮಾಹಿತಿಯ ಪ್ರಕಾರ ಮಯಾಂಕ್ ಅಗರ್ವಾಲ್ ಹೆಸರನ್ನು ಬರೆದಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಆತನೂ ಕೂಡ ಕಾನೂನು ಸಂಕಷ್ಟ ಬರುವಂಥ ಸಾಧ್ಯತೆಗಳಿರುತ್ತೆ. ನೇರವಾಗಿ ಆತನೇ ಇವರಿಗೆ ಈ ವಿವೇಕಾನಂದ್ಗೆ ಒತ್ತಡವನ್ನು ತಂದಿದ್ದ, ಇಲ್ಲ ತನ್ನ ಸ್ನೇಹಿತರ ಮುಖಾಂತರ ಒತ್ತಡವನ್ನು ತಂದಿದ್ದ, ಇದೆಲ್ಲದರ ಬಗ್ಗೆ ಕೂಡ ಪೊಲೀಸರು ನೋಟಿಸ್ ಕೊಟ್ಟು ಅವರಿಗೆ ವಿಚಾರಣೆಗೆ ಕರೆಯುವಂಥ ಸಾಧ್ಯತೆಗಳಿರುತ್ತೆ. ವಿಚಾರಣೆ ನಂತರ ಸತ್ಯಾಸತ್ಯತೆ ಹೊರಬರಬೇಕಾಗಿರುವಂಥದ್ದು. ಅದರ ಮೇಲ್ನೋಟಕ್ಕೆ ಸದ್ಯ ಪ್ರಿಲಿಮಿನರಿ ಇನ್ಫಾರ್ಮೇಷನ್ಗಳ ಪ್ರಕಾರ ಮಯಾಂಕ್ ಅಗರ್ವಾಲ್ ಹೆಸರು ಕೂಡ ಇದರಲ್ಲಿ ಕೇಳಿಬಂದಿದೆ ಅಂತ. ಅದರ ಜೊತೆಗೆ ಕೆಲ ಈ ಹಿಂದೆ CCB ಅಧಿಕಾರಿಗಳು ವಿವೇಕಾನಂದನ ಕರೆಸಿ ವಿಚಾರಣೆಯನ್ನು ಮಾಡಿದ ಸಂದರ್ಭದಲ್ಲಿ ಯಾರೆಲ್ಲ ಹಣ ಹೂಡಿಕೆಯನ್ನು ಮಾಡಿದ್ರು ಅವ್ರಿಗೆ ಹಣವನ್ನು ವಾಪಸ್ ಕೊಡಬೇಕು ಅಂತ ಹೇಳಿ ಒತ್ತಡವನ್ನು ಹಾಕಿದ್ರು ಅಂತೇಳಿ ಆತ ತನ್ನ ಡೆತ್ ನೋಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾನೆ ಅನ್ನೋದು ಮತ್ತು ಕೆಲವು ಅಧಿಕಾರಿಗಳ ಹೆಸರನ್ನು ಕೂಡ ಅದರಲ್ಲಿ ಉಲ್ಲೇಖವನ್ನು ಮಾಡಿದ್ರು ಅಂತ ಹೇಳಲಾಗ್ತದೆ. ಅದರ ಹೆಸರುಗಳನ್ನು ಇನ್ನೂ ಕೂಡ ಗೌಪ್ಯವಾಗಿಟ್ಟಿರುವಂಥದ್ದು. ಸೊ ಸಂಪಿಗಳ್ಳಿ